ಹೆಸರು, ಅವನ್ ಮೀಟ್ರು, ಅವನ್ ತಾಕತ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ಅವನ್ ಪೊಗರು ನನ್ ತುಂಬಾ ಇಷ್ಟ. ಈಗ ಎಲ್ಲರೂ ಪ್ರಿವ್ಯೂನಲ್ಲಿ ವಿಡಿಯೋನ ನೋಡ್ಕೊಂಡಿರ್ತಾರೆ. ಸೊ ಅದೇ ರೀತಿಯಾಗಿ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಹಾಗೆ ಚಾನಲ್ಗೆ ಏನಾದರೂ ಹೊಸಬ್ರಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆನಾ. ಸೊ ಇವತ್ತು ನಾನು ನಿಮಗೆ ಒಂದು ಬಾಯ್ಸ್ ಮೇಲೆ ಒಂದು ಎಡಿಟೆಡ್ ವಾಟ್ಸಪ್ ಸ್ಟೇಟಸ್ನ ತೊಗೊಂಡ್ಬಂದಿದ್ದೀನಿ. ಪ್ರಿವ್ಯೂನಲ್ಲೂ ಕೂಡ ವಿಡಿಯೋನ ನೋಡ್ಕೊಂಡಿರ್ತೀರಾ. ನಿಮಗೆ ಪೂರ್ತಿ ಪ್ರಿವ್ಯೂ ಏನಾದರೂ ನೋಡ್ಬೇಕು ಅನಿಸಿತ್ತು ಅಂದರೆ ನಾನೊಂದು ಟೆಲಿಗ್ರಾಮ್ನಲ್ಲಿ ಹೋಗ್ಬಿಟ್ಟು ನೋಡ್ಕೊಬೋದು. ಓಕೆನಾ. ಅದರಲ್ಲಿ ನಾನು ಪೂರ್ತಿನ ಅಪ್ಲೋಡ್ ಮಾಡಿರ್ತೇನೆ ಪ್ರಿವ್ಯೂನ. ಅದರಲ್ಲಿ ನೀವು ಪೂರ್ತಿ ಪರ್ಫೆಕ್ಟಾಗಿ ವಿಡಿಯೋನ ನೋಡ್ಕೊಬೋದು. ಓಕೆನಾ. ಸೊ ಇವಾಗ ನೀವು ಇದೇ ರೀತಿಯಾಗಿ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ತನಕ ನೋಡ್ತಾ ಹೋಗ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆಲ್ಲ ಫಾಂಟ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ನೀವು ಏನು ಮಾಡಬೇಕಾಗಿಲ್ಲ, ನೀವು ನಿಮ್ಮ ಮೇಲೆ ಒಂದು ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಸಾಕು. ಇಂಪೋರ್ಟ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ರೀಪ್ಲೇಸ್ ಮಾಡ್ಕೊಂಡ್ರೆ ಸಾಕು. ನೀವು ಕೂಡ ಈ ಥರ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಇವಾಗ ಫೋಟೋನ ಯಾವ ರೀತಿ ರೀಪ್ಲೇಸ್ ಮಾಡ್ಕೊಳ್ಳೋದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರದ ಎಡಿಟಿಂಗ್ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಥರದ ವೀಡಿಯೋಸ್ಗಳು ನಾನೊಂದು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಂತ ವಿಡಿಯೋನ ಶುರು ಮಾಡ್ತಾ ಇರೋಕೆ. ಇವಾಗ ಏನು ಮಾಡ್ಕೊಬೇಕಂದ್ರೆ ನೀವು ಇಲ್ಲಿ ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಫೋಟೋಸ್ನ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ. ನಾನು ಇಲ್ಲಿ ಒಂದೇ ಫೋಟೋನ ಯೂಸ್ ಮಾಡಿದೆ. ನೀವು ಬೇಕಾದರೆ 2-3 ಫೋಟೋ ನೀವು ಯೂಸ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ. ಇವಾಗ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ನೀವು ಯಾವ್ದಾದ್ರು ಒಂದು ಫೋಟೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ. ನಾನು ನಿಮಗೆ ಡೆಮೋಗೋಸ್ಕರ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ ತಕ್ಷಣ ನೀವು ಇಲ್ಲಿ ಸರಿ ಗೈಸ್, ಇವಾಗ ನಾನು ಫೋಟೋ ಮೇಲೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸೊ ಇವಾಗ ಇಲ್ಲಿ ಇಮೇಜ್ ನೇಮ್ ಮೇಲೆ ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊತೀನಿ. ಓಕೆ. ಇಮೇಜ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮುಂದೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದ ತಕ್ಷಣ ನೀವು ಯಾವ ಒಂದು ಫೋಟೋನ ಅಥವಾ ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೆ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಇಲ್ಲಿ ಟಾಪ್ನಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ಇದೇ ಥರ ನೀವೇನು ಮಾಡ್ಕೊಬೇಕಂದ್ರೆ ನೀವು ಬೇರೆ ಬೇರೆ ಫೋಟೋಸ್ನ ಇಂಪೋರ್ಟ್ ಮಾಡ್ಕೊತೀರ ಅಂದರೆ ಬೇರೆ ಬೇರೆ ಫೋಟೋಸ್ಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಕೊಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬಂದುಬಿಟ್ಟು ಫೋಟೋನ ರೀಪ್ಲೇಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಫೋಟೋಗಳನ್ನ ಇದೇ ರೀತಿ ರೀಪ್ಲೇಸ್ ಮಾಡ್ಕೊಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ಟೆಕ್ಸ್ಟ್ ಅನಿಮೇಷನ್ ನಿಮಗೆ ಮಿಸ್ಸಿಂಗ್ ಫಾಂಟ್ ಅಂತ ಕೇಳುತ್ತೆ. ಫಾಂಟ್ ಲಿಂಕು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನೋ ಯೋಚನೆ ಇಲ್ಲ. ಓಕೆನಾ. ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಇಂಪೋರ್ಟ್ ಮಾಡ್ಕೊಂಡು ನೀವು ಕೂಡ ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಒಂದು ವಿಡಿಯೋನಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟರೆ ಈ ಒಂದು ವಿಡಿಯೋಗೆ ಎಲ್ಲರಲ್ಲಿ ಸೇವ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದಗಳು.